ಕಾಮಾಕ್ಷಿ, ಕಿಟಕಿ ಕಾಮಾಕ್ಷಿ, ಕಾಮಾಕ್ಷಿ. ಓಹ್, ಆಗ್ಲದೇ ಬರ್ಬಿಟ್ಯಾ? ಇಲ್ಲಿ ನಿನ್ನೆ ಸಾಯಂಕಾಲ ನೀನು ನಾಪತ್ತೆ ವಾಂಗಿ ಬಾಟ್ಗೆ ಅಂತ ಒಳ್ಳೆ ಈರ್ನಿಗೆರೆ ಬದನೆಕಾಯಿ ತಗೊಂಡ್ಬಂದಿದ್ದೆ. ನೀನು ಒಂದಷ್ಟು ಕೊಡೋಣ ಅಂತ ಹೇಳಿದ್ರೆ ನೀನು ನಿಲ್ಲುವೇ ಇಲ್ಲ. ಮೊದಲು ನೀನು ನೋಡಿದ್ರೆ ನಾನು ಸುತ್ತಾಮಿಸ್ತಾ ಇರಲಿಲ್ಲ. ಈಗೀಗ ಕಡೇ ಪಕ್ಷ ಒಂದು 4 ಸತ್ಯ ಆದ್ರೂ ನಿನ್ನ ಮುಖ ಕಿಟಕಿ ನೋಡಲಿಲ್ಲ ಅಂದ್ರೆ ನನಗೇನೋ ಹಾಗೆ. ಮೊನ್ನೆ ಅವರೆಕಾಯಿ ಕೊಟ್ಟನಲ್ಲ, ಏನ್ ಮಾಡ್ದೆ? ಕೂಟ್ ಮಾಡಿದ್ದೆ. ನಿನ್ನೆ ಬೆಂಡೆಕಾಯಿ ಗೊಜ್ಜು ಮಾಡಿದ್ದೆ. ಸರಿ, ತೆಂಗಿನಕಾಯಿ ಕೇಳಿದ್ನಲ್ಲ, ಎಲ್ಲಿ? ನಾನು ಮಾಡ್ಕೊಡ್ತೀನ. ಒಳ್ಳೆ ಟಿಪ್ಟೂರ್ ಕಾಯಿ, ನಿನಗೂ ಸಹ ಆಸಕ್ತಿದೆ. ಏನಿದು ಮದುವೆಲಿ ಹೂವಿನ ಚೆಂಡಾಟ ಆಡ್ದಂಗೆ ಆಗ್ತಿದಲ್ಲ? ಅದು ಹೂವಿನ ಚೆಂಡು, ಇದು ತೆಂಗಿನ ಚೆಂಡು. ಏನ್ರಿ, ನಿನ್ನೆ 4 ತೆಂಗಿನಕಾಯಿ ತಗೊಂಡ್ಬಂದ್ ನೋಡ್ದೆ, ಏನ್ ಮಾಡಿದ್ರಿ? ಲೆಕ್ಕ ಕೊಡಿ. ನಿನ್ನೆ ಮಿಠಾಯಿ ಮಾಡಿದ್ನಲ್ಲಮ್ಮ. ಎಷ್ಟು ಹಾಕಿದ್ರಿ? 1 ಕಾಯಿ. ಮಿಕ್ಕದ್ 3? ಒಂದು ದೇವಸ್ಥಾನ ಕೊಟ್ಕಳ್ಸನಲ್ಲ. ಮಿಕ್ಕದ್ 2? ಒಂದು ಅಡಿಗೆ ಹಾಕ್ರೆ. ಮಿಕ್ಕದೊಂದು? ಇನ್ನೊಂದು. ಏನ್ರಿ ಹಾಗೆ ಕಣ್ಕೊಂಡ್ ಬಿಡ್ತೀರಾ? ಈಗ ತಾನೇ ಕಿಟಕಿ ಕಾಮಾಕ್ಷಮ್ಮನವರಿಗೆ ದಾನ ಮಾಡ್ಲಿಲ್ಲ ನೀವು? ಯಾರ ಮನೆ ಇದು ಅಂತ ತಿಳ್ಕೊಂಡು ಹೀಗೆ ಕಂಡ್ಕೊಂಡವರಿಗೆ ದಾನ ಮಾಡ್ತೀರಾ ನೀವು? ಇವತ್ತಿನಿಂದ ಸ್ಟೋರ್ ಬೀಗದ ಕೈ ನನ್ನ ಹತ್ರ. ನಿಮ್ಗೆ ಏನ್ ಬೇಕೋ ಕೇಳಿ, ನಾನೇ ಕೊಡ್ತೀನಿ. ಮನೇಲಿ ಏನ್ ಸಾಮಾನಿಲ್ಲೋ ಲಿಸ್ಟ್ ಹಾಕೊಡಿ, ಅಂಗಡಿಗೆ ಹೋಗಿ ನಾನೇ ತಗೊಂಡ್ಬರ್ತೀನಿ. ನಾನ್ ಇಲ್ದೇ ಇರುವಾಗ ಯಾರ್ಯಾರಿಗೆ ಏನ್ ಸಾಮಾನು ತಗೊಂಡು ಎಷ್ಟು ಕಮಿಷನ್ ಹೊಡೆದಿದ್ದೀರೋ ನೋಡ್ಕೊಂಡ್ ಬರ್ತೀನಿ. ಒಬ್ರೇ ಆಚೆ ಹುಟ್ಟಿದಾರಲ್ಲ, ಅಲ್ಲೇನ್ ನಡೀತು ಏನು? ಏನು ಶ್ರೀನಿವಾಸ್ ಶೆಟ್ರು ಹಾಗೆ ನನ್ನೇ ನೋಡ್ತಾ ಇದ್ದೀರಲ್ಲ? ನನ್ ಗುರ್ತು ಸಿಗ್ಲಿಲ್ಲ? ಕಾವೇರಮ್ಮನವರು ಒಬ್ಳೆ ಬಂದ್ರ? ಯಾರು ಬಂದ್ರಿ? ಯಾಕೆ ಬಂದೆ? ಕುದುರೆ ಮೇಲೆ ಬಂದೆ. ಒಳ್ಳೆ ಶೆಟ್ರು. ತಗೊಳ್ಳಿ, ಈ ಲಿಸ್ಟ್ನಲ್ಲಿರೋ ಸಾಮಾನ್ಯ ಕಟ್ಟಿ. ಯಾಕ ಆ ಜಾನ್ಸನ್ಸ್ ಬೇಬಿ ಪೌಡರ್ ಪುಡಿ ಮಾಡೋಣ ಸ್ವಲ್ಪ. ಹಲೋ ಹಲೋ, ಯಾರು ಭಟ್ರ? ಶ್ರೀನಿವಾಸ ಶೆಟ್ರು ಮಾತಾಡ್ತಿರೋದು. ಇಲ್ಲಿ ನೋಡಿ, ಇಲ್ಲಿ ಕಾವೇರಮ್ಮನವರು ಮಳಿಗೆ ಸಾಮಾನು ಬೇಕು ಅಂತ ಲೀಸ್ಟ್ ಹಾಕೊಂಡು ಬಂದಿದ್ದಾರೆ. ಆ ಸಾಮಾನೆಲ್ಲ ಅವ್ರ ಹತ್ರ ಕೊಡುವುದ ಬೇಡ ಅಂತ ದೊಡ್ಡ ಏನ್ರಿ ಶ್ರೀನಿವಾಸ್ ಶೆಟ್ರೆ, ಅಮ್ಮ ನೀವು ನಮ್ಮ ಅಂಗಡಿಯೊಳಕ್ಕೆ ಕಾಲಿಟ್ಟು ಹೋಗ್ಬಿಟ್ರೆ ಸಾಕು, 1 ಗಂಟೆಲಿ 1,000 ರೂಪಾಯಿ ವ್ಯಾಪಾರವಾಗ್ಬಿಡುತ್ತೆ. ಅಮ್ಮ, ನಿಮ್ ಕಾಲ್ಗುಣ ಅಂತದ್ದು ಇಂತದ್ದು ಅಂತ ಹೇಳ್ತಿದ್ರಲ್ರಿ, ಈಗ ನಾನು ಹುಚ್ಚಾಸ್ಪತ್ರೆಯಿಂದ ಬಂದ್ಮೇಲೆ ಆ ಕಾಲ್ಗುಣ ನಿಮ್ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಶೆಟ್ರೆ? ಈ ಕ್ಷಣ ನಮ್ ಲೆಕ್ಕ ಏನಿದೆಯೋ ನೋಡಿ, ನಮ್ ಯಜಮಾನತ್ರ ಹೇಳಿ ಸೆಟ್ಲ್ ಮಾಡಿಸ್ತೀನಿ. ನನಗೆ ಅವಮಾನ ಮಾಡಿದ್ಯ ಅಂಗಡಿಯಿಂದ ಒಂದ್ ಕಾಳು ಸಾಕ್ಷಿ ಕೂಡ ನನ್ನ ಮನೆಗೆ ಬರ್ಕೊಡ್ದು. ನೋಡಿದ್ರ ಶ್ರೀಕಂಠಯ್ಯನವರೇ, ಆಕೆಗೆ ಇನ್ನು ಹಾಗೆ ಇದೆ. ಮನೆಯವರಿಗೆ ಅದೇನು ಅವಸರವೋ, ಆಸ್ಪತ್ರೆಯಿಂದ ಇಷ್ಟು ಬೇಗ ಕರ್ಕೊಂಡ್ಬಿಟ್ರು. ಕರ್ಮ ಕರ್ಮ ಕರ್ಮ. ನಾನು ಆಚಾರ ಮನೆಯಿಂದ ಮಾತಾಡ್ತಾ ಇದ್ದೀನಿ. ತಮ್ಮ ಶ್ರೀಮತಿಯವರು 2 ಗಂಟೆಯಿಂದ ಮನೆಯಿಂದ ನಾಪತ್ತೆ ಸ್ವಾಮಿ. ಹುಡುಗರು ಅಕ್ಕಪಕ್ಕದೆಲ್ಲ ಮನೆಯಲ್ಲಿ ಕೇಳಿದೆ, ಯಾರು ಬರ್ಲಿಲ್ಲ ಅಂತ ಹೇಳಿದ್ರು. ದೊಡ್ಡ ಮಾರು ಗಾಬರಿಯಿಂದ ಕೈಕಾಲ ಏನು ನಡೀತಾ ಇದೆ ಸ್ವಾಮಿ, ಓಡಾಡ್ತಾನೆ ಇಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ಲೆ? ಬೇಡ ಅಂತೀರಾ? ಹೌದೌದು, ತಮ್ಮ ಹೆಂಡತಿಯರ ಬುದ್ಧಿ ಸ್ವಲ್ಪ ಹಾಗಾಗಿ ಅಂತ ಎಲ್ರಿಗೂ ಯಾಕೆ ಗೊತ್ತಾಗಬೇಕು ಅಂತ ಹೇಳ್ತೀರಾ? ಸರಿ ಸ್ವಾಮಿ. ಸ್ವಾಮಿ, ಬಾಡಿಗೆ ಬೇರೆ ಹತ್ರ ಬರ್ತಾರೆ, ನನಗೇನೋ ಗಾಬರಿ ಸ್ವಾಮಿ, ಕೈಕಾಲೆಲ್ಲ ನಡೀತಾ ಇದೆ. ನೀವು ಫೋನ್ ನಂಗೆ ಗೊತ್ತಾಗೋಲ್ಲ, ಬೇಗ ಬಂದ್ಬಿಡಿ. ಇಟ್ಬಿಡ. ಕಾವೇರಿ ಇಲ್ಲಿಗೆ ಬಂದಿದ್ಯಾ? ಬಂದ್ರ ಬನ್ನಿ. ಅಲ್ಲ ಕಲ್ರಿ, ಅದ್ ಯಾಕ್ರಿ ಅವ್ರನ್ನ ಆಸ್ಪತ್ರೆಯಿಂದ ಅಷ್ಟು ಬೇಗ ಕರ್ಕೊಂಡ್ ಬಂದ್ಬಿಟ್ರಿ? ಅದೇನ್ ಮಾತಾಡ್ತಾರೆ ಅದೇನ್ ಮಾತಾಡ್ತಾರೆ ಅವರಿಗೆ ಅರ್ಥ ಆಗ್ತಾ ಇಲ್ಲ. ಟೆಲಿಫೋನೇ ಹೊಡೆದಾಕ್ಬಿಟ್ರು. ಅದು ಸಾಲದು ನನ್ನ ನೋಡಿ ಯಾಕೆ ಬಂದ್ರು? ಮೂಕಂದ್ರೆ ಬರೀ ಅಕ್ಕಿನೇ ಮುಗ್ತಾ ಇದ್ರು. ಏನಪ್ಪ? ಓ ಸರಿ. ಅಶು ಚಿನ್ನ, ಎಲ್ಲ ಹೊತ್ಕೊಂಡಿದ್ಯಾ? ಓಡ್ ಬಾ,
ಚಾಕ್ಲೇಟ್ ಬೇಕಾಗಿತ್ತೇನೋ. ನಾನು ಕೊಡಲ್ಲಪ್ಪ. ನಿನ್ ಮೈ ಮೇಲೆ ಜ್ಞಾನ ಇದೆಯಾ ಇಲ್ವೋ? ಕೇಳ್ದೆ ಒಬ್ಳೆ ಪೇಟೆಗೆ ಯಾಕೆ ಹೋಗಿದ್ದೆ? ಪೇಟೆಗೆ ಯಾಕೆ ಹೋಗ್ತಾರೆ? ಮನೆ ಸಾಮಾನು ಮುಗ್ದಿತ್ತು, ತರಕ್ ಹೋಗಿದ್ದೆ. ತಪ್ಪೇನು? ಈಗ ಹೊಸ್ತಾ ಕೇಳ್ತಾ ಇದ್ದೀರಾ? ಹಿಂದೆ ಹೋಗ್ತಾ ಇದ್ದೀರಾ? ಹಿಂದಿನ ಕಥೆನೆ ಬೇರೆ, ಇವತ್ತಿನ ಕಥೆನೆ ಬೇರೆ. ನೀನ್ ಹೊರಗಡೆ ಹೋದಾಗ ಎಲ್ಲಿ ತಪ್ಪಿಸ್ಕೊಳ್ತೀಯೋ ಏನಾಗ್ತೀಯೋ ಅಂತ ಮನೆಯಲ್ಲ ಗಾಬರಿ ಆಗ್ಬೇಕೇನು? ತಪ್ಪಿಸ್ಕೊಳಕ್ಕೆ ನಾನೇನ್ ಮಗೇನು? ಹುಚ್ಚಾಗಿದ್ದಕ್ಕೇನೆ ಅಲ್ಲಿ ಇದ್ದಾಗ ಹೊಡೆದು ಬಡ್ದು ಹಗರಣ ಮಾಡಿ ಬಂದಿದ್ಯೋ? ಯಾರು ಹಾಗೆ ಹೇಳಿದ್ದು? ಎಲ್ಲರೂ ಅಲ್ಲಿ ಇದ್ದವರು ಹೇಳಿದ್ರು. ನೀನ ಕಟ್ಕೊಂಡು ನಾನು ಹುಟ್ಟಬೇಕಷ್ಟೇ. ಮಾರ್ಕೆಟ್ಗೆ ನಾನೇನು ಮೋಸ ಮಾಡ್ಕೊಳಕ್ಕ ಹೋಗಿದ್ದೆ. ಒಂದು ಸಲ ಹುಚ್ಚಿಯಾಗಿದ್ದ ಮಾತಕ್ಕೆ ಸಾಯವರೆಗೂ ಹುಚ್ಚಿ. ಹೆಚ್ಚೆಗೂ ನೀವು ನನ್ನ ಹುಚ್ಚಿ 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 ಅಂತ ನಿಮ್ ಪ್ರತಿಯೊಂದು ನೋಟದಲ್ಲೂ ಮಾತನ್ನು ತಿವಿತಿದ್ದೀರಿ. ನಾನು ಹುಚ್ಚಾಗಿದ್ದೆ ಅನ್ನೋದನ್ನ ನೀವು ಮರೆತು ನನ್ನನ್ನು ಮರೆಯಬಿಡಿ. ನೋಡಿ, ನಿಮಗೆ ನಾನು ಹೊರೆಯಾಗಿದ್ರೆ, ನಿಮ್ ಜೊತೆ ನಾನು ಬರೋದು ನಿಮ್ಗೆ ಅವಮಾನವಾಗುವಂತಿದ್ರೆ, ನಾನು ಹುಚ್ಚಿ ಅನ್ನೋದೇ ನಿಮ್ ಮನಸ್ಸಿಗೆ ಖಚಿತವಾಗಿದ್ರೆ ನಾನು ಹುಚ್ಚ ಆಸ್ಪತ್ರೆಗೆ ಕಳಿಸ್ಬಿಡಿ. ಅಲ್ಲೇ ನಾನು ಸುಖವಾಗಿದ್ದೆ. ಅಲ್ಲಿ ಎಲ್ಲರೂ ನನ್ನ ಪ್ರೀತಿಯಿಂದ ಕಾಣ್ತಾ ಇದ್ರು. ಹೋಗ್ಲಿ ಬಿಡಮ್ಮ, ತಪ್ಪೆಲ್ಲ ನಮ್ದೆ. ಸದ್ಯ ನೀನ್ ಮನಸ್ಸು ಕೆಡಿಸ್ಕೊಳ್ಬೇಡ. ನಿಂಗೆ ಆಸ್ಪತ್ರೆ ಒಳಗಡೆ ಇರೋರೇ ಸರಿಯಾಗಿರೋರು, ಹೊರಗಡೆ ಇರೋರೆಲ್ಲ ಹುಚ್ಚರು. ಅಶೋ, ಅರವಿಂದ, ಯಾರು ಹಾಗೆ ನೋಡ್ತೀರಾ? ಹೆದರ್ಕೊಂಡ್ಬಿಟ್ರಾ? ನೋಡಿ, ನಿಮ್ಮ ಅಪ್ಪ ನನ್ನ ಹತ್ರ ಯಾಕೆ ಜಗಳ ಆಡಿದ್ರು ಗೊತ್ತಾ? ಚಾಕ್ಲೇಟ್ ಎಲ್ಲ ಅವ್ರಿಗೆ ಬೇಕಂತೆ. ನಾನಂದೆ, ಇದನ್ ತಂದಿರೋದು ನನ್ನ ಅಶುಗೂ ಅರವಿಂದನಿಗೂ ನಿಮಗ್ ಕೊಡಲ್ಲ, ಹೋಗಿ ಎಂದೆ. ಅದಕ್ಕೆ ಅವನ್ನ ಹುಚ್ಚಿ ಹಾಗೆ ಹೀಗೆ ಅಂತೆಲ್ಲ ಬೈದು ಬಿಟ್ರಪ್ಪ. ನಾವು ಹಾಗೇನೆ, ನೀವೇನು ಹೆದರ್ಕೋಬೇಡಿ, ಈ ಚಾಕ್ಲೇಟು ನಿಮ್ಗೆ ಇಬ್ಬರಿಗೇನೆ. ತಗೊಳ್ಳಿ. ನೀನು ಹುಚ್ಚಿ ಅಂತ ಎಲ್ಲಾರ್ಗೂ ಹೊಡಿತೆ ಅಂತ ಯಾರಪ್ಪ ಹೇಳಿದ್ರು? ನಮ್ಮ ಮೇಡಮ್. ಹುಚ್ಚಿ ಅಂದ್ರೆ ನನ್ನ ಅರವಿಂದನು ಅಶೋಕನು ಕೇಳ್ದಾಗ್ಲೆಲ್ಲ ಕಿತ್ಲೆ ಹಣ್ಣು, ಕೇಳ್ದಾಗ್ಲೆಲ್ಲ ಬಿಸ್ಕತ್ತು, ಕೇಳ್ದಾಗ್ಲೆಲ್ಲ ಚಾಕ್ಲೇಟ್ ಕೊಟ್ಟು, ಈ ಕೆನೆಗೊಂದು ಮುತ್ತು, ಈ ಕೆನೆಗೊಂದು ಮುತ್ತು ಕೊಟ್ಟು ಮುದ್ದಾಡೋಳು ಈ ಅಮ್ಮ ಇದ್ದಾಳೆ ನೋಡು, ಅವಳೇ ಹುಚ್ಚಿ. ಅರವಿಂದ, ನಿಮ್ಮ ಅಮ್ಮನ ಹುಚ್ಚಿ ಅಂದ್ಲಲ್ಲ, ಆ ಮೇಡಮ್ ಹೆಸರೇನಪ್ಪ? ಇಂದ್ರ ಮೇಡಮ್. ವೆರಿ ಗುಡ್. ಹಲೋ, ಎಕ್ಸ್ಕ್ಯೂಸ್ ಮೀ. ಕಾವೇರಿ, ಅರವಿಂದ ಬೇಕಾಗಿತ್ತೇನು? ನೀವೇ ಬೇಕಾಗಿತ್ತು. ನೀವು ತಾನೇ ಇಂದ್ರ ಮೇಡಮ್? ಏನು ಗೊತ್ತಿಲ್ಲವ್ರ ಹಾಗೆ ಕೇಳ್ತೀರಲ್ರಿ? ನೋಡ್ರಿ, ನಾವು ನಮ್ಮ ಮಕ್ಕಳನ್ನ ನಿಮ್ಮ ಹತ್ರ ಕಳಿಸೋದು ನಿಮ್ಮಂಥವ್ರು ಅವರಿಗೆ ಪ್ರೀತಿ ತೋರಿಸಿ ನೀತಿ ಬೋಧಿಸ್ತೀರಿ ಅಂತ. ನಿನ್ನೆ ನೀವು ನಮ್ಮ ಅರವಿಂದನ ಹತ್ರ ಏನು ಹೇಳಿದ್ರಿ? ನಾನೇನು ಹೇಳಿಲ್ಲಪ್ಪ. ನೀವು ಏನು ಹೇಳ್ತಿದ್ರಿ? ನಾನು ಇಲ್ಲಿವರೆಗೂ ಬರೋ ಅವಶ್ಯಕತೆನೇ ಇರ್ಲಿಲ್ಲಪ್ಪ. ನಾನು ಹೇಳಲೂ ಇಲ್ಲ, ಕೇಳಲೂ ಇಲ್ಲ. ನಿಂತ್ಕೊಳ್ರಿ. ಬಾಯಿ, ನಿಮ್ಮಮ್ಮ ಹುಚ್ಚಿ ಎಲ್ರನ್ನ ಹೊಡಿತಾಳೆ ಅಂತಲ್ವೇ ನೀವು ನನ್ನ ಮಗನ ಹತ್ರ ಹೇಳಿದ್ದು? ಹೇಳ್ರಿ. ನಿಮ್ ಕೆಲಸ ನೀವು ನೋಡ್ಕೊಂಡು ನನಗೂ ಮಾನವಾಗಿ ಬದುಕೋಕೆ ಅವಕಾಶ ಕೊಡಿ. ನನ್ನ ಸುಖ ದುಃಖ ಕಟ್ಕೊಂಡು ನಿಮ್ಗೆ ಯಾವ ಲಾಭವೂ ಇಲ್ಲ, ಯಾವ ನಷ್ಟವೂ ಇಲ್ಲ. ಇನ್ನೊಂದ್ಸಲ ಏನು ತಿಳಿದಿರೋ ಆ ಮಕ್ಕಳ ಹತ್ರ ನನ್ನ ವಿಷಯವಾಗಿ ಇಲ್ಲದ ಸಲದ್ದು ಹೇಳಿದ್ರು, ಆಗ ನಾನು ಏನಾಗ್ತೀನೋ ನನಗೆ ಗೊತ್ತಿಲ್ಲ. ಹೋಗೋಗಿ ನಡ್ರಿ. ನನ್ನ ಮೇಲಿನ ಕೋಪಕ್ಕೆ ನನ್ನ ಮಗನೇನಾದ್ರೂ ತರಾಟೆಗೆ ತಗೊಂಡ್ರಿ, ಆಮೇಲೆ ನಾನು ಕಾವೇರಿ ಎಲ್ಲ ಖಾಲಿ. ಇವಳಿಗಂತೂ ಬುದ್ಧಿ ಕೆಟ್ಟಿದೆ ಅಂದ್ರೆ ಇವಳು ಗಂಡನಿಗಾದ್ರೂ ಬುದ್ಧಿ ಬೇಡವೆ? ನೋಡಿ, ಇವತ್ತು ನಿಮ್ಮನ್ನು ಹೊಡಿತಾಳೆ, ನಾಳೆ ನಮ್ಮನ್ನು ಹೊಡಿತಾಳೆ. ನೋಡಿ, ಇದನ್ನಿಷ್ಟಕ್ಕೆ ಬಿಡಬಾರ್ದು, ನಡೀರಿ. ಅಡಿಗೆ ಮಂಜಿನಲ್ಲಿ ಹಾಳು ಫೋನ್ ಕೇಳೋ ಕೆಲಸ ಬೇರೆ. ಅಡಿಗೆ ಶುರು ನೋಡ್ರಿ, ಏನ್ರಿ ಮಾಡ್ತೀರಾ? ನೀವಲ್ಲ. ಯಾರು 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 ಮಾತಾಡೋರು? ಹೌದು, ಇದೇ ಮಿಸ್ಟರ್ ಸತೀಶ್ ಮನೆ. ನೀವ್ಯಾರು ಮಾತಾಡೋರು? ಮೇಡಮ್ಮೆ. ಅವ್ರಿಗೆ ಆಫೀಸಲ್ಲಿ ಎಷ್ಟೋ ಮೇಡಮ್ ಇದ್ದಾರೆ, ಮನೇಲಿ ಒಬ್ಬ ಮೇಡಮ್ ಇದ್ದಾರೆ. ನೀವ್ಯಾವ ಮೇಡಮು? ಸ್ಕೂಲ್ ಮೇಡಮ್ಮೆ. ಏನು ಅವರು
ಆಯ್ತು ಆಯ್ತು ಇರಿ, ರಾಯನ್ ಕರೀತೀನಿ. ಹಲೋ ರಾಯೇ, ಬನ್ನಿ ಕೇಳಿ ಈ ಸುದ್ದಿನ ಕೇಳಿ ಸಂತೋಷ ಪಡಿ. ನಮ್ಮ ಶ್ರೀಮತಿಯವರು ಸ್ಕೂಲ್ ಮೇಡಮ್ನ ಹೊಡೆಯೋಕೆ ಹೋಗಿದ್ರಂತೆ, ನಿಮ್ಮನ್ನು ಹೊಡೆಯೋಣ ಒಂದು ಬಾಕಿ. ಬನ್ನಿ ಹೊಡಿ. ಆಯ್ತು, ನಿಮ್ಮನ್ನು ನೋಡಿದ್ರೆ ನಾನು ಯಾಕೋ ಅಯ್ಯೋ ಅನ್ಸುತ್ತೆ ಸ್ವಾಮಿ. ಹಲೋ, ಯಾರು? ಹಾ ನಾನೇ. ಏನ್ರಿ ನಿಮ್ ಹೆಂಡತಿಗೆ ಹುಚ್ಚು ಅನ್ನೋದು ಗೊತ್ತು ತಾನೆ? ಅವ್ರಿಲ್ಲಿಗ್ ಬಂದು ನಮ್ಮನ್ನೆಲ್ಲ ಹೊಡೆದು ಬೈದು ಹೋಗಿದ್ದಾರೆ. ಅವ್ರ ಮೇಲೆ ನಿಮ್ಗೆ ಅಷ್ಟು ಪ್ರೀತಿ ಇದ್ರೆ ಒಂದ್ ರೂಮ್ ನಲ್ಲಿ ಕೂಡ ಹಾಕಿ ಬೀಗ ಹಾಕೊಳ್ರಿ. ಐ ಆಮ್ ಸಾರಿ ಮಾ, ದಯವಿಟ್ಟು ಕ್ಷಮಿಸಿ. ನಾನು ವಿಚಾರಿಸ್ತೀನಿ. ಯಾರ್ದು ಫೋನು? ಆಫೀಸ್ ಇಲ್ವೇನು? ನಿನ್ನಿಂದ ನನ್ಗೆ ಆಗೋ ಅವಮಾನ ಒಂದೊಂದರ ಕಾವೇರಿ. ಯಾಕೆ? ನಾನೇನ್ ಮಾಡಿದೆ? ಮನೆಯಲ್ಲಿ ಕೂಗಾಡ ಸಾಲದು ಅಂತ ಸ್ಕೂಲ್ಗೆ ಹೋಗಿ ಮೇಡಮ್ ಹತ್ರ ಜಗಳ ಆಡ್ತೀಯ. ಅವ್ರು ಏನಾದ್ರು ಹೇಳ್ಕೊಳ್ಳಿ, ನೀನ್ ಸುಮ್ಮನೆ ಇರ್ಬೇಕಾಗಿತ್ತು. ಯಾಕ್ರಿ ಸುಮ್ನೆ ಇರ್ಬೇಕು? ಆಕೆ ನನ್ ಬಗ್ಗೆ ಇಲ್ಲದ ಕತೆ ಕಟ್ಟಿ ಹೇಳ್ತಿರುವಾಗ ಅದು ಯಾರ ಹತ್ರ? ಏನು ತಿಳಿದಿರೋ ಮಗು ಹತ್ರ, ನಮ್ಮ ಅಳಿಂದಿರ ಹತ್ರ. ಆ ಫೂಲ್ ಮೇಡಮ್ ಮಕ್ಕಳ ಹತ್ರ ಹೀಗೆ ಹೇಳ್ತಾ ಹೋದ್ರೆ ತಾಯಿ ವಿಷಯದಲ್ಲಿ ಮಕ್ಕಳ ಮನಸ್ಸು ಏನಾಗ್ಬೇಕು? ಮಕ್ಕಳ ಹತ್ರ ಏನ್ ಹೇಳ್ಬೇಕು, ಏನ್ ಬಿಡ್ಬೇಕು ಅಂತ ನಿನಗಿಂತ ಅವ್ರಿಗೆ ಚೆನ್ನಾಗ್ ಗೊತ್ತು. ಅದಕ್ಕೆ ಅವ್ರು ಸ್ಕೂಲ್ ನಡೆಸ್ತಾ ಇರೋದು. ಬೇರೆಯವ್ರು ಏನೇ ತಪ್ಪು ಮಾಡಿದ್ರು ನಿಮ್ ಕಣ್ಣಿಗೆ ತಪ್ಪಾಗಿ ಕಾಣಿಸಲ್ರಿ. ತಪ್ಪೆಲ್ಲ ನನ್ನ ಮೇಲೆ ಹೊರಿಸಿ ನೀವೇ ನನ್ನ ಹಿತಶತ್ರು. ನಾನು ಯಾವುದನ್ನ ಮರಿಬೇಕು ಅಂತ ಪ್ರಯತ್ನಿಸ್ತಿದ್ದೀನೋ ಅದನ್ನೇ ನೀವೆಲ್ಲ ಗಳಿಗೆ ನನ್ನ ಜ್ಞಾಪಿಸ್ತಾ ಇದ್ರೆ ನನ್ನ ಮನಸ್ಸಿಗೆ ಶಾಂತಿ ಸಿಗ್ಬೇಕು. ಒಂದ್ ಪಕ್ಷ ನನ್ನ ಜಾಗದಲ್ಲಿ ನೀವೇ ಇದ್ದಿದ್ರೆ ಏನ್ ಮಾಡ್ತಿದ್ರಿ? ಉತ್ತರ ಕೊಟ್ಟು ಹೋಗಿ. ನಿನ್ನತ್ರ ಮಾತಾಡೋರಿಗೆ ಬುದ್ಧಿ ಇಲ್ಲ. ಸುಮ್ಮನೆ ಕರೆ ಕೆಡಿಸ್ಬೇಡ, ಸುದ್ದಿ ಕೊಡು. ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಬಿಟ್ಟು ಹೋಗಿ. ಒಂದ್ ಪಕ್ಷ ನನ್ನ ಸ್ಥಿತಿ ನೀವಿರ್ತಿದ್ರೆ ಏನ್ ಮಾಡ್ತಿದ್ರಿ ಹೇಳಿ? ಆತ್ಮಹತ್ಯೆ ಮಾಡ್ಕೊಳ್ತೀನಿ. ನಾನು ಸತ್ರೆ ಸಹಗಮನ ಮಾಡ್ಕೋತೀನಿ ಅಂತಿದ್ದು ಬಾಯಿ ಇವತ್ತು ನನಗೆ ಆತ್ಮಹತ್ಯೆ ಮಾಡ್ಕೊ ಅಂತ ಸೂಚಿಸ್ತಿದೆಯೇ? ನೀನೇನಾದ್ರೂ ಅರ್ಥ ಮಾಡ್ಕೊ. ಆಫೀಸ್ ಗೊತ್ತಾಯ್ತು, ಕೀ ಕೊಡು. ನೋಡಿ, ಗಂಡನಿಗೆ ತನ್ನಲ್ಲಿ ಪ್ರೀತಿ ಇದೆ, ತನ್ನ ಅಗತ್ಯವಿದೆ ಅಂತ ತಿಳಿದಿರೋ ತನಕ ಹೆಣ್ಣು ತುಂಬಾ ಸುಖಿ. ತನ್ನ ಪ್ರೀತಿಯಾಗ್ಲಿ ತನ್ನ ಅಗತ್ಯವಾಗ್ಲಿ ಗಂಡನಿಗೆ ಬೇಕಿಲ್ಲ ಅಂತ ತಿಳಿದ್ರೆ ನೀವು ಸೂಚಿಸಿದ್ರಲ್ಲ, ಅದೇ ಅವಳ ಕತೆ. ಬಾಯ್. ಆತ್ಮಹತ್ಯೆ ಮಾಡ್ಕೊಳ್ತಿದ್ದೆ. ನೀವು ಹೇಳಿದ ಹಾಗೆ ನಾನು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೆ. ಆದ್ರೆ ನಿಮ್ಮ ಮೇಲೆ, ಮಕ್ಕಳ ಮೇಲಿನ ವ್ಯಾಮೋಹ ನನಗಿನ್ನೂ ತಪ್ಪಿಲ್ಲ ಅಂದ್ರೆ ಅದು ಅಲ್ಲದೆ ಯಾರಾದ್ರೂ 2 ಸಲ ಸಾಯ್ತಾರೇನು? ನಿಮ್ ಕಾವೇರಿ ಯಾವತ್ತೋ ಸತ್ತು ಹೋಗ್ಲು. ಈಗ ಉಳಿದಿರೋದು ಅವಳ ನೆರಳು ಮಾತ್ರ. ಯಾಕೆ ಸಾಯ್ಲಿ ಹೇಳಿ? ಇನ್ನೊಂದ್ಸಲ ಯಾಕೆ ಸಾಯ್ಲಿ ಹೇಳಿ? ಇನ್ನೊಂದ್ಸಲ ಯಾಕೆ ಸಾಯ್ಲಿ? ಕಾವೇರಿ, ಬನ್ನಿ ರೂಮ್ನೊಳಗೆ ಧೈರ್ಯವಾಗಿ. ನಿಮ್ ವ್ರತಕ್ಕೇನೋ ಭಂಗ ಮಾಡೋದಿಲ್ಲ ನಾನು. ನಿಮ್ ತಂದೆಯಿಂದ ಕಾಗದ ಬಂದಿದೆ. ನಿಮ್ ತಂಗಿ ಮದುವೆ ಅಂತೆ. ನನ್ನ ಕಾಗದ ಜೊತೆ ನಿಮ್ಗೊಂದು ಕಾಗದ ಇಟ್ಟಿದ್ದಾರೆ. ಅದೇನು ಆತ್ರನೋ ನಮ್ಮ ಅಪ್ಪನಿಗೆ. ಚಂದ್ರಿಗೆ ಇನ್ನೂ ಚಿಕ್ಕ ವಯಸ್ಸು, ಆಗ್ಲೇ ಮದ್ವೆ ಅಂತೆ ಮದ್ವೆ. ಯಾವ್ದೋ ಒಳ್ಳೆ ಸಂಬಂಧ ಸಿಕ್ಕಿದೆ ಅಂತ ಕಾಣುತ್ತೆ. ಒಳ್ಳೆ ಸಂಬಂಧ ಸಿಕ್ಬಿಟ್ರೆ ಸಾಕ? ಯಾವಾಗ ಹೋಗ್ತೇವೆ ಶಿವಮೊಗ್ಗ? ಅಂತೂ ನನ್ ತವ್ರ ಮನೆಗೆ ಸಾಗಾಕ್ಬಿಡ್ಬೇಕು, ಅದೇ ತಾನೇ ನಿಮ್ ಇಷ್ಟ. ನಾನು ಆ ಅರ್ಥದಲ್ಲ ಕೇಳಿದ್ದು, ನಿನ್ ತಂಗಿ ಮದುವೆ ಹೋಗೋದಿಲ್ವೇನೋ ಅಂತ. ಹೋಗ್ತೀನಿ, ಹಾಗಂತ 1 ತಿಂಗಳು ಮುಂಚೆನೆ ಹೋಗಲ್ಲ ಕೂತ್ಕೊಳಕ್ಕಾಗುತ್ತೇನು? ಏನಂದ್ರೆ ನೀವ್ ಬರೋದಿಲ್ವೇನು? ನೀನ್ 2 ದಿನ ಮುಂಚೆ ಹೋಗು. ಧಾರೆ ಹೊತ್ತಿಗೆ ಮಕ್ಕಳ ಕರ್ಕೊಂಡು ನಾನು ಬಂದ್ಬಿಡ್ತೀನಿ. ಯಾಕೆ? ಮಕ್ಕಳನ್ನ ನನ್ ಜೊತೆ ಕಳಿಸೋಕೆ ನಿಮ್ಗೆ ಅಪನಂಬಿಕೆ ಏನು? ಇದ್ರಲ್ಲಿ ಅಪನಂಬಿಕೆ ಪ್ರಶ್ನೆ ಏನ್ ಬಂತು? ನಿನ್ ತಂಗಿ ಮದುವೆಯಲ್ಲಿ ಓಡಾಡೋದು ಕಳಿಯೋದು ಎಷ್ಟೋ ಇರುತ್ತೆ. ಮಕ್ಕಳ ಜೊತೆಲಿದ್ರೆ ನಿನ್ ಕಷ್ಟವಾಗುತ್ತೆ ಅಂತ ನಿನ್ನ ಒಳ್ಳೇದಕ್ಕೆ ಹೇಳಿದೆ.
ಸರಿ, ಏನಂದ್ರೆ ನನ್ ತಂಗಿ ಮದ್ವೆಗೆ ಏನು ಉಡುಗೊರೆ ಕೊಡೋಣ? ನನಗೆ ಪುರ್ಸತ್ತಿಲ್ಲ, ಸಂಜೆ ಬಂದಾಗ ಮಾತಾಡೋಣ.